ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನೈಟ್ ಟೈಮು ಎಲ್ಲ ಊಟ ಎಲ್ಲ ಮುಗಿಸಿ ನಾನು ನೆಕ್ಸ್ಟು ಒಂದು ರೌಂಡು ಈಚೆ ಹೋಗಿ ಬರೋಣ ಅಂತ ಹೊರಟ್ವಿ. ಆಲ್ಮೋಸ್ಟ್ ಟೈಮ್ 9 ಗಂಟೆ ಹತ್ರ ಆಗಿತ್ತು. ತುಂಬ ಟಯರ್ಡ್ ಆಗಿರೋದ್ರಿಂದ ನಿದ್ದೆ ಮಾಡಿ ಸ್ವಲ್ಪ ಆಮೇಲೆ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು. ಎಲ್ಲಿಗಿಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ಗೊತ್ತಾಗಿದ್ದು ನಾವೊಂದು ಬೀಚಿಗೆ ಹೋಗ್ತಾ ಇದ್ದೀವಿ ಅಂತ. ತ್ರಿಶೂರಿಂದ ಸ್ವಲ್ಪ ದೂರದಲ್ಲಿರೋ ಬೀಚ್ ಅದು ಸ್ನೇಹ ತೀರಮ್ ಅಂತ ಒಂದು ಬೀಚ್ ಹೆಸರು. ಅದು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಮಲಯಾಳಮಲ್ಲೂ ಇದೆ ಆ ಬೀಚು. ಬಟ್ ಅಲ್ಲಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು, ನಾನು ತೋರಿಸ್ತೀನಿ ನಿಮಗೆ. ಹಾಗಾಗಿ ಆ ಬೀಚ್ ಹತ್ರ ರೆಸ್ಟೋರೆಂಟು ಇದೆ, ಬೀಚು ಇದೆ, ಚೆನ್ನಾಗಿರುತ್ತೆ ವೈಬು ಅಂತೇಳಿ ಹೊರಟ್ವಿ. ಸ್ವಲ್ಪ ದೂರನೇ ಇತ್ತು, ಹಾಗಾಗಿ ಹಾಗೆ ಚೆನ್ನಾಗಿ ಫೀಲ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ತುಂಬ ಸಕ್ಕತ್ತಾಗಿದೆ. ಹೋಗೋರೆಲ್ಲ ಒಮ್ಮೆ ಟ್ರೈ ಮಾಡಿ ಅಲ್ಲಿಗೆ, ಆ ಬೀಚಿಗೆ. ತುಂಬ ಪೀಸ್ಫುಲ್ಲಾಗಿದೆ. ನಮಗಂತೂ ತುಂಬ ಖುಷಿಯಾಗೋಯಿತು. ಆಲ್ಮೋಸ್ಟ್ ನಮಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಫೀಲ್ ಆಗುತ್ತೆ ಆ ಬೀಚು. ಇದೆಲ್ಲ ಬೀಚ್ ರೋಡು. ಆ್ಯಕ್ಚುಲಿ ನೋಡಿ ಎಷ್ಟು ಹತ್ತಿರದಲ್ಲಿದೆ ಅಂದರೆ ವಾಕೆಲ್ಲ ಅಲ್ಲಿರೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ವಾಕೆಲ್ಲ ಆರಾಮಾಗಿ ವಾಕ್ ಮಾಡ್ಬೋದು. ನೈಟೆಲ್ಲ ಅಲೆಗಳದ್ದು ಸೌಂಡು, ಗಾಳಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ ಕಡೆ ಬೀಚ್ ಇರೋದು, ಈ ಕಡೆ ರೋಡು ಚೆನ್ನಾಗಿದೆ. ನಾವು ಅಂದರೆ ತುಂಬ ನೈಟ್ ಆಗೋಗಿತ್ತು, ನಾವು ಹೋಗೋಷ್ಟರಲ್ಲಿ 9-9:30 ಹತ್ರ ಆಗಿತ್ತು. ಹಾಗಾಗಿ 9:30 ಆಗಿರಲಿಲ್ಲ, 9 ಕಾಲಾಗಿತ್ತು ಅಂದ್ಕೋತೀನಿ. ಆ ಟೈಮಲ್ಲಿ ನಾವು ಹೋಗಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅಷ್ಟು ಅಲ್ಲಿ ಏನೂ ಇದಿಲ್ಲ, ಮೀನ್ಸ್ ಹೋಗಬಾರ್ದು ಹಾಗೆ ಹೀಗೆ ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಫ್ರೀಯಾಗಿದೆ, ಅಲ್ಲೆಲ್ಲ ಪ್ಲೇಸ್ ಇದೆ. ನಾವೆಲ್ಲಿ ಯಾವ ಸೈಡ್ ಬೇಕಾದರೂ ಹೋಗ್ಬೋದು ಆರಾಮಾಗಿ, ಏನೂ ಇದಿಲ್ಲ. ಇದೇ ನಾನು ರೆಸ್ಟೋರೆಂಟ್ ಹೇಳಿದ್ದು ನಿಮಗೆ. ನೋಡಿ ಹೇಗಿದೆ ಅಂತ. ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ಆ ರೆಸ್ಟೋರೆಂಟ್ ಅಷ್ಟು ಚೆನ್ನಾಗಿದ್ದಾರೆ ಮಾಡಿದ್ದಾರೆ. ಓಹೋ ಬೀಚ್ ಅಂತ ಇದ್ರ ಹೆಸರು. ನೋಡಿ ಆಲ್ಮೋಸ್ಟ್ ಇದರಲ್ಲಿ ಮುಸ್ಲಿಮ್ಸ್ಗಳೇ ಜಾಸ್ತಿ ಇದ್ದರು ನಾವು ಹೋಗಿದ್ದ ದಿನ. ಅದರ್ಸ್ ಸ್ವಲ್ಪ ಕಡಿಮೆನೇ, ಆಲ್ಮೋಸ್ಟ್ ತುಂಬ ಮುಸ್ಲಿಮ್ಸ್ ಇದ್ದರು. ಬಟ್ ತುಂಬ ಜನ ಇದ್ರಲ್ಲ, ನಾವು ಬೀಚೇ ನೋಡ್ಕೊಂಬರೋಣ ಆಮೇಲೆ ನೋಡುವ ಅಂತೇಳಿ ಬೀಚಿಗೆ ಹೋದ್ವಿ. ಫಸ್ಟು ಬೀಚಿಂದು ನೋಡ್ಬೋದು ನೀವು ಸೌಂಡು. ಬಟ್ ಫುಲ್ಲು ಕತ್ಲೆ ಆಗಿರೋದ್ರಿಂದ ಏನೇನೂ ಕಾಣಿಸ್ತಿರ್ಲಿಲ್ಲ, ಸೌಂಡ್ ಮಾತ್ರ ಅಬ್ಸರ್ವ್ ಮಾಡ್ಬೋದು ನೀವು. ನನ್ನ ಪ್ರಕಾರ ತುಂಬ ಚೆನ್ನಾಗಿತ್ತಂತೂ. ನನಗಂತೂ ಅಷ್ಟು ಖುಷಿಯಾಗೋಯ್ತು. ನಾನು ಫಸ್ಟ್ ಟೈಮ್ ಇಷ್ಟು ನೈಟಲ್ಲಿ ನಾನು ಬೀಚ್ ಹತ್ರ ಅಂತ ಹೋಗಿದ್ದು. ಎಲ್ಲೂ ಬಿಡಲ್ಲ ಬೀಚ್ ಹತ್ರ ಈ ಟೈಮಿಂಗ್ಸಲ್ಲಿ. ಆದರೂ ತುಂಬ ಜನ ಇದ್ದರು ಈ ಟೈಮಿಂಗ್ಸಲ್ಲೂ. ಅಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ತುಂಬ ಜನ ಇದ್ದರು. ನಾವು ಎಂಜಾಯ್ ಮಾಡ್ತಿದ್ವಿ ಮಾತ್ರ ಬೀಚಲ್ಲಿ. ಅಲೆಗಳನ್ನ ನೋಡೋಕ್ಕೆ ಏನೋ ಒಂದು ಸಂತೋಷ ಅಂತೀರಾ. ಬೀಚ್ ನೋಡಿ ತುಂಬ ವರ್ಷಗಳೇ ಆಗೋಗಿತ್ತು, ಹಾಗಾಗಿ ತುಂಬ ಖುಷಿಯಾಗೋಯ್ತು. ತುಂಬ ಫೀಲಾಗಿ ನಾನು ಎಷ್ಟೊತ್ತು ಆಟ ಆಡಿದೆ ಗೊತ್ತಾ ಅಲ್ಲಿ. ನೋಡಿ ಅಲೆಗಳು ಹಿಂಗೆ ಬರ್ತಾ ಉಂಟು ಅಂತ. ನೈಟ್ ಟೈಮಲ್ಲಿ ಬೀಚ್ ಹತ್ರ ಹೋಗೋದೇ ಒಂದು ಬೇರೆಯೇ ಒಂದು ಖುಷಿ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ನಾನಂತೂ ಫುಲ್ ಎಂಜಾಯ್ ಮಾಡ್ತಿದ್ದೆ. ನನಗೆ ಬೀಚಿಂದ ಬರಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ನಾನು ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಕೇರಳದಲ್ಲಿ ಅಷ್ಟು ಸೆಕೆ ಇದೆ, ನಿಮಗೆ ಗೊತ್ತಿದೆ ಅಲ್ಲ. ಆ ಟೈಮಿಂಗ್ಸಲ್ಲಿ ನಾವು ಬೀಚಿಗೆ ಹೋಗಿದ್ವಿ. ಆ ಟೈಮಿಂಗ್ಸಲ್ಲಿ ಏನು ಒಂದು ಖುಷಿಯಾಗುತ್ತೆ ಅಂದರೆ ಅಷ್ಟು ಸಮಾಧಾನ ಆಗುತ್ತೆ, ಅಷ್ಟು ಒಂಥರ ನೆಮ್ಮದಿ ಆಗುತ್ತೆ. ಯಾಕಂದರೆ ಅಷ್ಟು ಸೆಕೆ, ಒಂದು ಗಾಳಿ ಇಲ್ಲ, ಒಂದು ಗಾಳಿ ಬಂದ್ರೂ ಬಿಸಿ ಗಾಳಿ, ಇದೆಲ್ಲ ತಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅಂಥ ಟೈಮಲ್ಲಿ ಬೀಚಲ್ಲೂ ಸ್ವಲ್ಪ ಬಿಸಿನೇ ಇತ್ತು ಗಾಳಿ ಎಲ್ಲ, ಬಟ್ ಸ್ವಲ್ಪ ಓಕೆ, ಸಮಾಧಾನ ಇತ್ತು. ಹಾಗಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವಲ್ಲಿ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಮೇಲೇ ಇದ್ವಿ ಅನ್ಕೋತೀನಿ. ತುಂಬ ಹೊತ್ತು ಅಲ್ಲೇ ಕೂತಿದ್ವಿ. ಎದ್ದು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅದು ಬೀಚ್ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಇದೆ. ಹಾಗಾಗಿ ಫುಲ್ಲು ಟೈಮ್ ಸ್ಪೆಂಡ್ ಮಾಡೋಣ ಆದಷ್ಟು ಅಂತೇಳಿ ನಾನು ಬೀಚಲ್ಲೇ ಆಟ ಆಡ್ತಿದ್ದೆ ಫುಲ್ ಟೈಮು. ಆ ಅಲೆಗಳು
ಬಂದು ಅಪ್ಪಳಿಸಿ ಕಾಲಿಗೆ ವಾಪಸ್ ಹೋಗುವಾಗ ಮಣ್ಣು ಸಮೇತ ಎಳ್ಕೊಂಡು ಹೋಗುವಾಗ ನಾವು ನಿಂತಿರೋ ಪ್ಲೇಸು ಫುಲ್ಲು ಗುಂಡಿ ಆಗ್ಬಿಟ್ಟಿರುತ್ತೆ. ಅದನ್ನೇ ಒಂದು ಆಟಾಡೋದು ಚೆಂದ. ಹಾಗಾಗಿ ನಾನು ಅದರಲ್ಲೇ ಆಟಾಡ್ಕೊಂಡು ತುಂಬ ಟೈಮ್ ಹಾಗೆಯೇ ಆಟಾಡ್ಕೊಂಡು ನಿಂತಿದ್ದೆ ನಾನು. ಅಲೆಗಳದ್ದು ಸೌಂಡು ಕೇಳಲಿಕ್ಕೆ ಎಷ್ಟು ಚೆಂದ ಅಲ್ಲ. ನೋಡಿ ಆ ನೈಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ಅಲೆಗಳು, ಆ ಬಿಳಿ ಕಲ್ಲರಲ್ಲಿ ಹೇಗೆ ಬರ್ತಾ ಉಂಟು ಅಂತ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟು ನೈಟಲ್ಲಿ ಒಂದು ಬೀಚಲ್ಲಿ ಬಿಟ್ಟಿರೋದು, ನೋಡ್ತಾ ಇರೋದು. ನಾನು ಹೋಗ್ತಾ ಇರೋದು ಕೂಡ ಇಷ್ಟು ಲೇಟ್ ನೈಟಲ್ಲಿ. ನೀವು ನೋಡ್ಬೋದು ಚಂದ್ರನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಅಂದರೆ ಆ ಮೋಡಗಳ ಮಧ್ಯದಲ್ಲಿ ಸಕ್ಕತ್ತಾಗಿತ್ತು. ಅದು ನೋಡೋಕ್ಕೂ ತುಂಬ ಖುಷಿ ಆಗ್ತಿತ್ತು. ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ, ವಿಡಿಯೋ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಅದು ವೈಬ್. ಆ ಮೋಡಗಳ ಮಧ್ಯದಲ್ಲಿ ಏನೋ ಒಂದು ಬೆಳಕು ಲೈಟ್ ಇಟ್ಟಂಗಿತ್ತು. ಆ್ಯಂಡ್ ಟೈಮ್ ನೋಡ್ಬೋದು ನೀವು, 9:15 ಆಗೋಯ್ತು. ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಹಾಗೆ ಇದ್ವಿ. ಯಾಕಂದರೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗ್ತಿಲ್ಲ, ಅಲ್ಲೇ ಇರಬೇಕು ಅನ್ನಿಸ್ತಿತ್ತು. ಹಾಗಾಗಿ ತುಂಬ ಟೈಮ್ ಯಾರೂ ಬೈಯೋರಿಲ್ಲ ಅಲ್ಲ, ತುಂಬ ಜನನೂ ಇದ್ದರು. ಹಾಗಾಗಿ ಭಯನೂ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ. ಗಲೀಜಿಲ್ಲ, ತುಂಬ ನೀಟಾಗೇ ಇದೆ. ಹಾಗಾಗಿ ಎಲ್ಲಿ ಬೇಕಾದರೂ ಕೂರ್ಬೋದು ಸಮಾಧಾನವಾಗಿ. ಸ್ವಲ್ಪ ಆ ಕಡೆ ಹೋದರೆ ಬಾಟಲ್ಸ್ ಅದು ಇದು ಅಂತ ಹಾಕಿರ್ತಾರೆ. ಬಟ್ ನಾವು ಇದ್ದಿದ್ದ ಪ್ಲೇಸಲ್ಲಿ ಸ್ವಲ್ಪ ನೀಟಾಗೇ ಇತ್ತು. ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ಸರಿ ಆಯಿತು ಹೊರಡೋಣ, 10 ಗಂಟೆ ಮೇಲಾಗಿತ್ತು, ಹೊರಡೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಐಸ್ ಕ್ರೀಮ್ ಇಟ್ಟಿದ್ರು. ನನಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಮ್ಯಾಂಗೋ ಫ್ಲೇವರ್ ತೊಗೊಂಡೆ. ಇನ್ನು ಮನೆಗೆ ಹೋಗಿ ಮಲಗೋದು ನೆಕ್ಸ್ಟ್ ಡೇ. ನೋಡುವ ಏನು ಪ್ಲ್ಯಾನ್ ಇದೆ ಅಂತ. ಈಗ ಮನೆಗೆ ಹೊರಟ್ವಿ ನಾವು. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ 11 o'clock ಆಯಿತು ಟೈಮು. ನಾವೇ ಹೊರಟ್ವಿ. ಹೊರಗಡೆ ಹೋಗೋಣ, ಸ್ವಲ್ಪ ರೌಂಡ್ ಹೊಡ್ಕೊಂಬರೋಣ ಅಂತ ಹೊರಟ್ವಿ. ಎಲ್ಲ ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಹೊರಡೋಷ್ಟೊತ್ತಾಯಿತು. ನೋಡ್ಬೋದು ಮಳೆ ಬಂದಿರೋ ಕಾರಣ ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಗಿಡಗಳೆಲ್ಲ ಹಸ್ರಾಗಿ. ನಾವು 11:09 ಆಗಿತ್ತು ಟೈಮ್ ನಾವು ಮನೆ ಬಿಟ್ಟಾಗ. ಹೊರಟ್ವಿ. ಸಿಟಿ ಕಡೆನೇ ತುಂಬ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗಿತ್ತು. ಆಮೇಲೆ ಮಧ್ಯಾಹ್ನದ ಮೇಲೆ ಸಂಜೆ ಆಗ್ತಾ ತುಂಬ ಜಾಮ್ ಆಗುತ್ತೆ, ಯಾಕಂದರೆ ಜಾತ್ರೆ ಇರೋದ್ರಿಂದ ಅಂತ ಗೊತ್ತಾಗಿತ್ತು. ಆಮೇಲೆ ಆಟೋದಲ್ಲಿ ಹೋಗೋ ಎಲ್ಲಾದರೂ ಗಾಡಿ ನಿಲ್ಲಿಸಿ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಹೊರಟಿದ್ದು ನಾವು ಇವಾಗ ಹೋಗ್ತಿರೋ ಪ್ಲೇಸು ಕುನ್ನತ್ತಂಗಾಡಿ. ಈ ಪ್ಲೇಸಲ್ಲಿ ನಾವು ಹೋಗ್ತಿರೋದು. ಸಿಟಿಗೆ ಎಂಟ್ರಿ ಕೊಡಬೇಕು, ಹಾಗಾಗಿ ಈ ಪ್ಲೇಸಲ್ಲಿ ಹೋಗ್ತಾಯಿದ್ದೀವಿ. ಹಾಗೆ ಮುಂದೆ ಹೋಗ್ತಾಯಿದ್ವಿ. ನೋಡ್ಬೋದು ನೀವು, ಮಳೆ ಬಂದಿರೋ ಕಾರಣದಿಂದ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ಗ್ರೀನರಿ ಸಕ್ಕತ್ತಾಗಿ ಫೀಲ್ ಆಗ್ತಿತ್ತು. ಯಾಕಂದರೆ ಡಸ್ಟು ಅದು ಇದೆಲ್ಲ ಹೋಗಿ ಮರ ಗಿಡಗಳೆಲ್ಲ ತುಂಬ ಹಸ್ರಾಗಿ ಕಾಣಿಸ್ತಿತ್ತು. ಹಾಗೆ ಮುಂದೆ ಹೋಗ್ತಿದ್ವಿ. ಮುಂದೆ ಹೋಗ್ತಾ ಒಂದು ಟೆಂಪಲ್ ಸಿಕ್ತು ನಮಗೆ. ಆ ಟೆಂಪಲ್ ನಮ್ಮ ಭಾಗ್ಯಕ್ಕೆ ಏನೋ ನಮ್ಮ ಲಕ್ ಅನ್ಕೋತೀನಿ. ಆ ಟೈಮಲ್ಲಿ ಒಳಗಡೆಯಿಂದ ಹೊರಗಡೆ ಆನೆ ಬರ್ತಾಯಿತ್ತು. ನಾವಂತೂ ನೋಡಿ ಫುಲ್ ಖುಷಿಯಾಗೋಯ್ತು. ನಾನು ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಅಂದ್ಕೊಂಡಿದ್ವಿ ಹೋಗ್ಬಿಟ್ಟಿದೆ ಅಂತ, ಹಾಗಾಗಿ ಆದರೆ ಹೋಗಿರಲಿಲ್ಲ. ಆನೆ ಬರ್ತಾಯಿತ್ತು ಒಳಗಡೆಯಿಂದ. ಇಲ್ಲಿದು ಕಲ್ಚರ್ ಹಾಗೆಯೇ ತುಂಬ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಆನೆಗಳನ್ನೆಲ್ಲ ಒಳಗಡೆಯಿಂದ ಕರ್ಕೊಂಡು ಬರೋದು, ಪೂಜೆ ಮಾಡಿಸಿ ಇದೆಲ್ಲ ಇರುತ್ತೆ ಸುಮಾರು. ನೋಡೋಕ್ಕೆ ಒಂಥರ ಖುಷಿ ಅನ್ಬೋದು. ನೆತ್ತಿಪಟ್ಟ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಟೆಂಪಲಿಂದ ಹೊರಗೆ. ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಇದೆಲ್ಲ ನೋಡೋದು ಸಿಗೋದು ನಮಗೊಂದು ಭಾಗ್ಯ ಅಲ್ವಾ. ಹಾಗಾಗಿ ತುಂಬ ಖುಷಿಯಾಗೋಯಿತು. ನೆಕ್ಸ್ಟ್ ಟೈಮ್ 11:15 ಮೀನ್ಸ್ 11:40 ಆಗಿತ್ತು. ಎಲ್ಲಾದರೂ ತಿನ್ನುವ ಬ್ರೇಕ್ಫಾಸ್ಟ್ ಅಂತ ಹೇಳಿ ಒಂದು ಹೋಟೆಲಿಗೆ ಹೋದ್ವಿ. ಆ ಮನುಷ್ಯ ಅಂತೂ
ಏನು ಬೇಕು ಅಂತ ಕೇಳ್ತಾರೆ. ಏನು ಹೇಳಿದ್ರು ಅರ್ಧಂಬರ್ಧ ಹೇಳಿಬಿಟ್ಟು ಆಮೇಲೆ ನಾವು ಏನು ಬೇಕು ಅಂತ ಹೇಳೋ ಅಷ್ಟರಲ್ಲಿ ನೀವು ಯೋಚನೆ ಮಾಡ್ಕೊಂಡು ಹೇಳಿ ನಾನು ಅಂತ ಹೇಳ್ಬಿಟ್ಟು ಪಟಕ್ಕಂತ ಹೋಗ್ಬಿಡ್ತಾರೆ. ಏನು ಹೇಳೋಕ್ಕೂ ಬಿಡೋದಿಲ್ಲ ಮುಂಚೆ ಹಂಗೆ ನಿಂತು. ಲಾಸ್ಟಿಗೆ ನಾವು ಪರೋಟ ಮತ್ತು ಚಿಕನ್ ಕರಿ ಆರ್ಡ್ರ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಟೇಸ್ಟು ಸೂಪರಾಗಿತ್ತು. ಯಾಕಂದರೆ ಅವ್ರು ಏನೂ ಹೇಳ್ತಿಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ಅದನ್ನೇ ಓಕೆ ಮಾಡ್ಕೊಂಡು ತಿನ್ನೋಣ, ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ತಿಂದ್ವಿ. ಇದು ರೆಡ್ ಕಲರ್ ವಾಟ್ರ್ ಏನಿದೆ ಅದು ಕರಂಗಲಿ ಮರದ ಚಕ್ಕೆಯಿಂದ ಅವರು ಆ ನೀರನ್ನ ತಯಾರಿಸ್ತಾರೆ, ಹೆಲ್ತಿಗೆ ಒಳ್ಳೇದು ಅಂತ. ಹಾಗಾಗಿ ಆ ನೀರನ್ನೂ ಕೊಟ್ಟಿದ್ದರು ನಮಗೆ. ನಾವು ಆ ನೀರನ್ನ ಕುಡಿದೆ. ನೆಕ್ಸ್ಟ್ ಕಾಫಿ ಆರ್ಡ್ರ್ ಮಾಡಿದೆ. ಇದು ಕಟ್ಲೆಟ್, ನೀವು ನೋಡ್ಬೋದು ಕಟ್ಲೆಟ್ ಇದು ಅಷ್ಟು ಓಕೆ ತುಂಬ ಚೆನ್ನಾಗಿದೆ ಅನ್ನೋಂಗೆಲ್ಲ ಓಕೆ ಇತ್ತು. ಟೇಸ್ಟ್ ನೋಡೋಣ ಅಂತ ಆರ್ಡ್ರ್ ಮಾಡಿದ್ದು. ನಾನು ಒಂದು ತಿಂದೆ ಪರೋಟ ಮತ್ತು ಇದೊಂದು ತಿಂದು ಕಾಫಿ ಕುಡಿದು ನಾವು ಮತ್ತೆ ಹೊರಟ್ವಿ. ಈ ಟೈಮಲ್ಲಿ ಫುಲ್ಲು ರಶ್ ಇರುತ್ತೆ ಅಂತಲೇ ಅಂದ್ಕೊಂಡ್ವಿ ನಾವು, ಬಟ್ ಅಷ್ಟೊಂದು ಇರಲಿಲ್ಲ, ಆರಾಮಾಗಿ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಹೋಗ್ತಿದ್ದೆ. ಯಾಕಂದರೆ ಇಲ್ಲಾಂದರೆ ನಾವು ಆ ಕಾರ್ ಎಲ್ಲೋ ನಿಲ್ಲಿಸಿ ಎಲ್ಲೋ ಹೋಗಬೇಕಿತ್ತು, ಆ ಥರ ಪರಿಸ್ಥಿತಿ ಆಗ್ತಿತ್ತು. ಯಾಕಂದರೆ ಹಬ್ಬ ಅಲ್ವಾ, ತ್ರಿಶೂರ್ಪುರಂ ಅಲ್ವಾ, ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಯುಸಿ ಇರುತ್ತೆ. ಆದರೆ ಚೆನ್ನಾಗಿದೆ ಕೇರಳ, ಒಂಥರ ಖುಷಿಯಾಗುತ್ತೆ. ಯಾಕಂದರೆ ಅಲ್ಲೇ ಇರೋ ಊರಿಗೆ ಅದು ಏನು ಫೀಲ್ ಆಗುತ್ತೋ ಗೊತ್ತಿಲ್ಲ, ಬಟ್ ನಮಗೆ ಹೊರಗಡೆಯಿಂದ ಬರೋರಿಗೆ ಕೇರಳ ಒಂದು ಹೊಸ ವೈಬನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಕಾರ್ ಒಂದು ಸೈಡಲ್ಲಿ ನಿಲ್ಲಿಸಿ ಆಟೋದಲ್ಲಿ ಹೋದ್ವಿ. ಯಾಕಂದರೆ ಇಲ್ಲೆಲ್ಲ ಕಾರ್ ಹೋಗಲ್ಲ, ಫುಲ್ಲು ಜಾಮ್ ಆಗುತ್ತೆ ಅಂತ ಅವ್ರು ಹೇಳಿದರು. ಇಲ್ಲೇ ತ್ರಿಶೂರ್ಪುರಂ ನಡೆಯೋದು ನೋಡಿ, ಎಲ್ಲ ಡೆಕೋರೇಷನ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲೇ ಜಾತ್ರೆ ನಡೆಯೋ ಪ್ಲೇಸು. ನಾವು ಹಿಂದಿನ ದಿನ ಬಂದಿದ್ದು, ನನಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಟೈಮ್ ಇಲ್ಲಿ ಕಾಲಿಡೋಕ್ಕೆ ಪ್ಲೇಸ್ ಇರೋಲ್ಲ, ಹಾಗಾಗಿ ಹಿಂದಿನ ದಿನ ಇಲ್ಲಿ ತೋರಿಸ್ಬೇಕು ನೋಡಿ. ಇಲ್ಲೆಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ. ಈ ನಾಳೆ ಏನು ತ್ರಿಶೂರ್ಪುರಂ ಇದೆ ಆ ಈ ಪ್ಲೇಸಲ್ಲಿ ಫುಲ್ಲು ಲಕ್ಷ ಜನಗಳಿರ್ತಾರೆ. ಇವತ್ತು ಹಿಂದಿನ ದಿನ ಆಗಿರೋದ್ರಿಂದ ಫುಲ್ಲು ಸ್ವಲ್ಪ ಮಟ್ಟಿಗೆ ಓಕೆ ನಮಗೆ ನಡೆಯೋಕ್ಕೆ ಈ ಕಾರ್ ತೊಗೊಂಡಂತೂ ಇಲ್ಲಿ ಓಡಾಡಲಿಕ್ಕಾಗೋದಿಲ್ಲ. ಈ ಕಾರ್ ಒಂದು ಸೈಡ್ ಪಾರ್ಕ್ ಮಾಡಿ ನಾವು ಆಟೋದಲ್ಲಿ ಬರ್ತಾಯಿದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ನೈಟು, ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಅದನ್ನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ನಾವು ಎಕ್ಸಿಬಿಷನಿಗೆ ಹೋದ್ವಿ. ಇಲ್ಲಂತೂ ಭಯಂಕರ ಟ್ರಾಫಿಕ್ ಇತ್ತು. ಲಾಸ್ಟಿಗೆ ನಾವು ಅರ್ಧ ದಾರಿಲೇ ಇಳಿದು ನಡ್ಕೊಂಡು ಬಂದಿದ್ದು. ಇದು ತ್ರಿಶೂರಲ್ಲಿ ದೊಡ್ಡ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಹೊರ್ಗಡೆನೇ ಅಷ್ಟು ಫೀಲ್ ಆಗುತ್ತೆ, ಅಷ್ಟು ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿದ್ದಾರೆ ಹೊರ್ಗಡೆನೇ. ನಾನು ಹೊರಗಡೆ ಟಿಕೆಟ್ ಮಾಡಿಸ್ಕೊಂಡು ಆಮೇಲೆ ಒಳಗಡೆ ಹೋಗಬೇಕು. ನೋಡಿ ಪೊಲೀಸ್ಗಳೆಲ್ಲ ಫುಲ್ಲು ರೆಡಿಯಾಗಿ ನಿಂತಿದ್ದಾರೆ. ಯಾಕಂದರೆ ಇವತ್ತಿಂದನೇ ಈವ್ನಿಂಗಿಂದ ಫುಲ್ಲು ಕ್ರೌಡ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಫುಲ್ಲು ಜನ. ನಾವು ಟಿಕೆಟಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅಲ್ಲಿ. ನೆಕ್ಸ್ಟ್ ನಾವು ಟಿಕೆಟ್ ಕೊಟ್ಟು ಒಳಗಡೆ ಎಂಟ್ರಿ ಕೊಟ್ವಿ. ನೋಡ್ಬೋದು ನೀವು ಎಲ್ಲ ನೆತ್ತಿ ಪಟ್ಟಂ ಆನೆಗಳದ್ದು ಚಿಕ್ಕದಾಗಿ ಮಾಡಿ ಎಷ್ಟು ಚೆನ್ನಾಗಿ. ಆಮೇಲೆ ವುಡ್ಡಿಂದು ಸ್ಪೂನ್ಸ್ಗಳು ಪ್ರತಿಯೊಂದು ಇಟ್ಟಿದ್ರು. ನಾವು ಸ್ವಲ್ಪ ಮಟ್ಟಿಗೆ ಅದು ಇದು ಪರ್ಚೇಸ್ ಮಾಡಿದ್ವಿ, ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ಈ ಗ್ಲಾಸ್ಗಳೆಲ್ಲ ನೋಡ್ಬೋದು ನೀವು, ಮೇಲ್ಗಡೆ ಎಲ್ಲ ನೇತಾಕಿ ಏನು ಅದು ತೋರಣ ಥರ ನೇತಾಕಿಟ್ಟಿದ್ರು. ಎಷ್ಟು ವೆರೈಟೀಸ್ ಗ್ಲಾಸ್ಗಳಿತ್ತು ಗೊತ್ತಾ. ಆಮೇಲೆ ಬಟ್ಟೆಗಳು ಇಲ್ಲೂ ನಮ್ಮ ಮೈಸೂರಲ್ಲೂ ಎಕ್ಸಿಬಿಷನ್ ಹೀಗೇ ಸೇಮ್ ನಡೆಯುತ್ತಲ್ಲ, ಹಾಗೇ ಇಲ್ಲೂ ಫೀಲ್ ಆಗ್ತಿತ್ತು ಮಾತ್ರ. ಮೊದಲು ತುಂಬ ವೆರೈಟೀಸ್ ಇತ್ತು. ಬ್ಯಾಗ್ ಶಾಪ್ ಅಷ್ಟೇ ತುಂಬ ವೆರೈಟೀಸ್ ಬ್ಯಾಗ್ಸ್ ಇತ್ತು. ನಾನು ಅದರಲ್ಲಿ ಒಂದು ಬ್ಯಾಗ್ ನಾನು ಒಂದು ಚಿಕ್ಕ ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಚೆನ್ನಾಗಿತ್ತು, ಒಂಥರ 200. ಬಾಕಿದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ. ನೆಕ್ಸ್ಟು ಈ ಲಾಲಿಪಾಪ್ಸು ಮತ್ತು ಮಿಠಾಯಿಗಳು ಅದೆಲ್ಲ ಇರುತ್ತಲ್ಲ, ಅದರಲ್ಲೂ ತುಂಬ ವೆರೈಟೀಸಲ್ಲಿತ್ತು. ಕಣ್ಣು ಅದರೆಲ್ಲ ಒಂಥರ ಜೆಲ್ಲಿ ಟೈಪ್ಸಲ್ಲೆಲ್ಲ ಇದೆಲ್ಲ ವೆರೈಟೀಸ್ ಆಫ್ ಸ್ವೀಟ್ಸ್. ಏನೇನು ಸ್ವೀಟ್ಸ್ ಅಂತ ನನಗಂತೂ ಗೊತ್ತಿಲ್ಲ, ಕೇರಳದವರಿಗೆ ಗೊತ್ತಿರುತ್ತೆ, ಅದು ನನಗಂತೂ ಅಷ್ಟು ಗೊತ್ತಿಲ್ಲ. ತುಂಬ ಬೆಲೆ ಕಮ್ಮಿನೂ ಇತ್ತು, ರೇಟು ಇತ್ತು, ಎರಡು ಥರನೂ ಇತ್ತು ಅಲ್ಲಿ.
ಇದೆಲ್ಲ ಏನು ಅಂತಲೇ ಗೊತ್ತಿಲ್ಲ ನನಗೆ. ಇದೆಲ್ಲ ವೆರೈಟೀಸ್ ನೋಡಿ, ಸ್ಕೆಚ್ ಪೆನ್ನಲ್ಲಿ ಅದೊಂದು ಪೈಪ್ ಥರ ಬಿಟ್ಟಿರ್ತಾರೆ, ಅದರಲ್ಲಿ ಜಸ್ಟ್ ಊದಿದ್ರೆ ಸಾಕು. ನಾವು ಪೈಂಟ್ ಹೊಡೋದು ಶ್ರಮ ಪಡೋದೇ ಬೇಡ, ಜಸ್ಟ್ ಸ್ಪ್ರೇ ಅದೇ ಆಗಿ ತಗೊಳುತ್ತೆ ಅಂತ. ನನಗೆ ಗೊತ್ತೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅದು ಬಟರ್ಫ್ಲೈ ಎಲ್ಲ. ನನಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಮಸಾಜರ್ ಅಂತೆ ಅದಂತೆ ಇದಂತೆ ಎಲ್ಲ ಟ್ರಯಲೆಲ್ಲ ಮಾಡಿ ತೋರಿಸ್ತಾಯಿದ್ರು. ಇಲ್ಲಿ ನೋಡಿ, ಇದು ಹೇರ್ ಬೆಂಡ್ಗಳ ಒಂದು ಹೂಗುಚ್ಚನೆ ಅಂತಲೇ ಹೇಳ್ಬೋದು. ಡೆಕೋರೇಷನ್ ಮಾಡಿ ಹೆಂಗಿಟ್ಟಿದ್ದಾರೆ ಹೇರ್ ಬೆಂಡ್ಸ್ಗಳನ್ನ. ಎಷ್ಟು ವೆರೈಟೀಸ್ ಇತ್ತು. ಮತ್ತು ಡ್ರೆಸ್ ಪೀಸು ಹಾಗೆ ಅಲ್ಲಿ ಇಲ್ಲಿ ಅಂತೆಲ್ಲ ಏನು ತುಂಬ ವೆರೈಟೀಸ್ಗಳಿದ್ವು. ಮತ್ತು ಈ ಡಿಸೈನ್ ಮಾಡಿರೋ ಬ್ಯಾಗ್ಸ್ ಎಲ್ಲ, ಮತ್ತು ಸ್ನ್ಯಾಕ್ಸು, ಮತ್ತು ಹಪ್ಪಳ, ಉಪ್ಪಿನಕಾಯಿ ಅದೆಲ್ಲ ಇತ್ತು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಏನೇನಿಲ್ಲ ಅಂತಿಲ್ಲ, ಏನೋ ವೆರೈಟೀಸ್ ತುಂಬಾ ಇತ್ತು. ಮತ್ತು ಪಂಚಗಳು, ಕಾಟನ್ ಟವಲ್ಗಳು ಇದೆಲ್ಲ ಇತ್ತು. ಪಂಚಗಳಿಗೆ ಸ್ವಲ್ಪ ರೇಟ್ ಕಮ್ಮಿ ಅನ್ಕೋತೀನಿ ಕೇರಳದಲ್ಲಿ, ಯಾಕಂದರೆ ಪಂಚಗಳಲ್ವ ಜಾಸ್ತಿ ಯೂಸ್ ಮಾಡೋದು, ಹಾಗೆ ಸ್ವಲ್ಪ ರೇಟ್ ಕಮ್ಮಿ. ಇದನ್ನು ನೋಡ್ಬೋದು ನೀವು, ವೆರೈಟೀಸ್ ಬೆಲ್ಲ. ಇದೇನು ಬೆಲ್ಲ ಅಂತ ಗೊತ್ತಿಲ್ಲ, ಅವ್ರು ಏನೋ ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ. ಬಟ್ ಏನೋ ವೆರೈಟಿ ಆಯುರ್ವೇದಿಕ್ ಥರನೇ ಇತ್ತು ಅದು ಬೆಲ್ಲ. ಇದು ಅಷ್ಟೇ ಏನು ಅಂತಲೇ ಗೊತ್ತಿಲ್ಲ. ತುಂಬ ಗೊತ್ತಿರೋರಿಗಂತೂ ಇದ್ರ ಬಗ್ಗೆ ಗೊತ್ತಿರುತ್ತೆ, ನನಗಂತೂ ಗೊತ್ತಿಲ್ಲ. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಬುಕ್ಸ್ಗಳು ಇತ್ತು, ನೋಡ್ಬೋದು ನೀವು. ಬುಕ್ಸ್ ಓದೋ ಪ್ರಿಯರಿದ್ದರೆ ಖಂಡಿತ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ ಬುಕ್ಸ್ಗಳೆಲ್ಲ. ಯಾವುದಾದ್ರು ಇತ್ತು, ತುಂಬ ಬುಕ್ಸ್ಗಳಿತ್ತು. ನಾನಂತೂ ಬುಕ್ಸ್ ಓದೋದು ಕಮ್ಮಿ, ಓದೋರು ಆಸಕ್ತಿ ಇರೋರು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನನಗೆ ಐಸ್ ಕ್ರೀಮ್ ತಿನ್ನಬೇಕೆಂದು ತುಂಬ ಆಸೆ ಆಯಿತು, ಸ್ಕೂಪು. ಹಾಗಾಗಿ ನಾನು ಸ್ಕೂಪ್ ತೊಗೊಂಡೆ. ಬಟ್ ನನಗೆ ಟೆಂಡರ್ ಕೊಕೊನಟ್ ಇರಲಿಲ್ಲ, ಹಾಗಾಗಿ ಚಿಕ್ಕೂಸ್ ತೊಗೊಂಡೆ. ಚಿಕ್ಕೂಸ್ ನನಗಂದು ತುಂಬ ಇಷ್ಟ ಆಯಿತು ಚಿಕ್ಕೂಸು. ನನಗೆ ಇಷ್ಟನೇ ಐಸ್ ಕ್ರೀಮ್ ಚಿಕ್ಕೂಸು. ನೆಕ್ಸ್ಟ್ ಹಾಗೆ ಬರ್ತಾ ಮೈಸೂರು ಸ್ಪೆಷಲ್ ಅಂತ ಒಂದು ಅಂಗಡಿ, ಮೈಸೂರು ಕಡೆಯಿಂದ ಒಂದು ಅಂಗಡಿ ಓಪನ್ ಆಗಿತ್ತಲ್ಲಿ. ನಮ್ಮ ಮೈಸೂರಿನ ಕಡೆಯಿಂದ ಕೇರಳಕ್ಕೆ ಬಂದು ಶಾಪ್ ಓಪನ್ ಮಾಡಿದ್ರು, ಅದೊಂದು ಖುಷಿ ಆಯಿತು ನನಗೆ. ನೆಕ್ಸ್ಟ್ ನೋಡ್ಬೋದು ನೀವು ಎಷ್ಟು ಡೆಕೋರೇಷನ್ ಆಗಿ ಇಟ್ಟಿದ್ದಾರೆ ಅಂತ. ಗ್ಲಾಸಸ್ಗಳು 100 ರುಪೀಸ್ ಅಂತೆ. ಇದು ಒಂಥರ ಈ ಕೇರಳದವರು ಸ್ವೀಟ್ ಮಾಡ್ತಾರೆ. ಇದು ಸದ್ಯ ಎಲ್ಲ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆ ರಸ್ಕ್ ಅಂತೆ ಅದಂತೆ ಇದಂತೆ ಏನೋ ವೆರೈಟೀಸ್ ಇತ್ತು. ಇದು ಟಾಪ್ಗಳು ನಂಗೆ ತುಂಬ ಇಷ್ಟ ಆಯಿತು. ನಾನು ಒಂದು ಟಾಪ್ನ ಪರ್ಚೇಸ್ ಮಾಡಿದೆ, ನನಗೂ ತುಂಬ ಇಷ್ಟ ಆಗಿ. ನೆಕ್ಸ್ಟ್ ಹಾಗೆ ಬಂದರೆ ಫ್ರೆಶ್ಶು ಲೈಮ್ ಸೋಡಾ ಅದು ಇದು ಜ್ಯೂಸಸ್ ಎಲ್ಲ ಇತ್ತು. ನಾವು ಅಲ್ಲೇನು ಕುಡಿಲಿಲ್ಲ, ಸೀದಾ ಮುಂದೆ ಹೋದ್ವಿ. ಹಾಗೆ ಅದು ತುಂಬ ದೊಡ್ಡ ಎಕ್ಸಿಬಿಷನ್ಸ್ ಇದನ್ನು. ನನಗೆ ಇದು ನೆತ್ತಿ ಪಟ್ಟಣ ತೊಗೋಬೇಕಂತ ತುಂಬ ಆಸೆ ಇತ್ತು, ಬಟ್ ತೊಗೊಳ್ಳಿಲ್ಲ ನಾನು. ಯಾವಾಗಲಾದ್ರೂ ಒಮ್ಮೆ ತೊಗೋಬೇಕು, ನನಗೆ ತುಂಬ ಇಷ್ಟ ಅದು. ಇದು ವೆರೈಟೀಸ್ ಆಫ್ ಶಿವಂದು ತ್ರಿಶೂಲ ಓಮಲ್ಲಿ ತುಂಬ ವೆರೈಟೀಸ್ ಏನಂತಾರೆ, ರುದ್ರಾಕ್ಷಿ ಮಣಿ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದು ವೆರೈಟಿ. ನಾನು ಅಲ್ಲೇ ನೋಡಿದ್ದು, ತುಂಬ ಡಿಫ್ರೆಂಟಾಗಿತ್ತು. ಆ್ಯಂಡ್ ಹಾಗೆ ಬಂತ ಇಯರಿಂಗ್ಸ್ ಅದು ಇದು ಅಂತ ಎಲ್ಲ ಇತ್ತು. ನಾನು ಅದನ್ನೆಲ್ಲ ಯಾವುದು ತೊಗೊಳ್ಳಿಲ್ಲ. ಇದು ನಿಮಗೆ ಗೊತ್ತಿರ್ಬೋದು, ಎಲ್ಲ ಅಡುಗೆ ತಿನ್ನೋರಿಗೆ ಮಸಾಲ ಅದೆಲ್ಲ ಇರುತ್ತೆ, ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ, ಸೋಂಪೆಲ್ಲ ಮಿಕ್ಸ್ ಮಾಡಿ, ಅದು ಒಂದು ಫುಲ್ಲು ವೆರೈಟಿ, ತುಂಬ ವೆರೈಟೀಸ್ ಇತ್ತು ಅದರಲ್ಲೇ. ನಾವು ಅದನ್ನು ನೋಡಿ ಹಾಗೆ ಮುಂದೆ ಹೋದ್ವಿ. ಕಾಟನ್ ಡ್ರೆಸ್ ಪೀಸ್ ಅದು ಇದು ಎಲ್ಲ ತುಂಬ ಇತ್ತು. ಮಾತ್ರ ಯಾವುದಿಲ್ಲ ಯಾವುದಿದೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ವೆರೈಟೀಸ್ ಇದ್ವು ಅಲ್ಲಿ. ಇದನ್ನು ನೋಡ್ಬೋದು, ಎಷ್ಟು ಪುಟ್ಟ ಫ್ರಾಕ್ ಅಂದರೆ ಅಷ್ಟು ಪುಟ್ಟ ಫ್ರಾಕ್ ಇತ್ತು ಇಲ್ಲಿ. ಚಿಕ್ಕ ಈ 1 ಮಂತ್ 2 ಮಂತ್ ಬೇಬಿಗೆ ಹಾಕೋತಾರನೇ ಫ್ರಾಕ್ಸ್ಗಳಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಅಷ್ಟು ಖುಷಿ ಆಗ್ತಿತ್ತು. ಅಲ್ಲಿಂದ ದೊಡ್ಡವ್ರ ತನಕನೂ ಫ್ರಾಕ್ಸ್ ಇತ್ತು ಅಲ್ಲಿ. ನನಗಂತೂ ಆಶ್ಚರ್ಯ ಆಗೋದು, ಇಷ್ಟು ಚಿಕ್ಕ ಫ್ರಾಕ್ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಇದು ನಿಮಗೆ ಯಾರಿಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಇದು ಹಳೇ ಕಾಲದ ಒಂದು ತಿಂಡಿಗಳು ಅಂತಲೇ ಹೇಳ್ಬೋದು. ಇದು ಚಕ್ರದ ದಾರ ಲಾಲಿಪಾಪ್ ಏನೋ ಹೇಳ್ತಾರೆ, ಸಿಗ್ರೆಟ್ಟು ಆ್ಯಂಡ್ ಮಿಠಾಯಿ, ಹುಣಸೆಹಣ್ಣು ಅದು ಇದು ಅಂತ, ನಿಂಬೆ ಮಿಠಾಯಿ ಅದೇನೇನೋ ಹೇಳ್ತಾರೆ. ಒಟ್ಟಿನಲ್ಲಿ ತುಂಬ ಹಳೇ ಕಾಲದ ಥಿಂಗ್ಸ್ಗಳಿದು. ಜಿಲೇಬಿ ಎಲ್ಲ, ಹುಣಸೆಹಣ್ಣು,
ಇದೆಲ್ಲ ನೋಡ್ಬೋದು ನೀವು, ಎಷ್ಟು ಹಳೆಯ ಕಾಲದ್ದಲ್ವ ಇದೆಲ್ಲ. ಮರೀಲಿಕ್ಕೆ ಆಗೋದಿಲ್ಲ. ಒಂದು ಜಪಾನಿ ಟೈಮ್ ನಾನು ಇದನ್ನು ತಿಂದಿದ್ದೀನಿ, ನನಗೂ ತುಂಬ ಇಷ್ಟ. ಈಗೆಲ್ಲ ಇದು ಕಾಣೋದೇ ಇಲ್ಲ, ಹಳೆ ತಿಂಡಿಗಳು. ಇನ್ನು ಹಾಗೆ ಮುಂದೆ ಬಂದಾಗ ಬುಕ್ಸ್ಗಳೆಲ್ಲ ಇತ್ತು ಮಕ್ಕಳಿಗೆ, ಇವ್ರಿಗಿಂತ ನೆಕ್ಸ್ಟು ಫ್ರೇಮ್ಗಳಿತ್ತು. ಫ್ರೇಮ್ಗಳು ತುಂಬ ಚೆನ್ನಾಗಿತ್ತು ಮಾತ್ರ, ಬಟ್ ಸ್ವಲ್ಪ ಕಾಸ್ಟ್ಲಿ ಫ್ರೇಮ್ಗಳಿಗೆ. ತುಂಬ ವೆರೈಟೀಸ್ ಫ್ರೇಮ್ಸ್ ಇತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬರ್ತಾ ಫ್ಲವರ್ಸಿಂದು ಪ್ಲಾಸ್ಟಿಕ್ ಫ್ಲವರ್ಸ್ಗಳು ತುಂಬ ವೆರೈಟೀಸ್ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟಾಗಿ ಡಿಸೈನಲ್ಲೇ ಇಟ್ಟಿದ್ದರು. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರ್ತಿತ್ತು. ಎಷ್ಟು ರಿಯಲ್ ಹೂವು ಅನ್ಬೇಕು ಆ ಥರ ಇಟ್ಟಿದ್ರು. ನೆಕ್ಸ್ಟ್ ಹಾಗೆ ಮುಂದೆ ಬಂತ ಅತ್ತರ್ ರೆಡಿ ಮಾಡಿ ಕೊಡ್ತಾರೆ, ಪರ್ಫ್ಯೂಮ್ ಥರ. ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ಬಾಟಲ್ ಹೀಗೆ ಕೈಗೆ ಜಸ್ಟ್ ಟಚ್ ಮಾಡ್ಕೊಂಡು ಬೇಕಾದ್ರೆ, ಇಲ್ಲ ಸ್ಪ್ರೇ ಟೈಪಲ್ಲಿ ಯಾವ ಥರ ಬೇಕಾದರೂ ರೆಡಿ ಮಾಡಿ ಕೊಡ್ತಾರೆ. ಅಷ್ಟು ವೆರೈಟೀಸ್ ಇತ್ತು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಇನ್ನು ಟೆಡಿ ಬೇರ್ ಅದು ಇದು ಗೊಂಬೆಗಳದ್ದು ಇತ್ತು. ಚೆನ್ನಾಗಿತ್ತು ಒಂಥರ. ಇದು ನೋಡಿ ಗಿಳಿಗಳು, ಪಕ್ಷಿಗಳನ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಟ್ಟಿದ್ದಾರೆ. ನನಗಂತೂ ಕುಂಕುಮ ತುಂಬ ಇಷ್ಟ ಅಲ್ಲಿದು. ಹಾಗಾಗಿ ನಾನು ಕುಂಕುಮ ತಗೊಂಡೆ. ಒಂದು ಡಬ್ಬಿ ವಿತ್ ಕುಂಕುಮ ತುಂಬಿಸಿ ಕೊಡ್ತಾರೆ. 100-150 ಎಲ್ಲ ತೊಗೋತಾರೆ, ನೋಡ್ಬೋದು ನೀವು. ನಾನು ಇಷ್ಟಪಟ್ಟು 2 ಕುಂಕುಮದ ಬಾಟ್ಲು ತೊಗೊಂಡೆ. ನೆಕ್ಸ್ಟ್ ಹಾಗೆ ಬರ್ತಾ ಇದು ಏನಂತಾರೆ, ಕ್ಯಾಂಡಿ, ಕಾಟನ್ ಕ್ಯಾಂಡಿ. ನಾವು ಅಲ್ಲೇ ರೆಡಿ ಮಾಡಿ ಅಲ್ಲೇ ಕೊಡ್ತಾರೆ. ನಾವು ಅದನ್ನು ಹಾಗೆ ವೀಡಿಯೋ ಮಾಡಿದ್ವಿ ಸುಮ್ಮನೆ. ಹಾಗೆ ಸ್ವಲ್ಪ ಟಯರ್ಡ್ ಆಗೋಯ್ತು ತುಂಬ. ಹಾಗಾಗಿ ಸರ್ಬತ್ ಕುಡಿಯುವ ಅಂತ ಹೊರಟ್ವಿ. ಈ ಮನುಷ್ಯ ಸರ್ಬತ್ತು ಮಾಡೋ ಇದರಲ್ಲಿ ಕುಲ್ಕಿ ಸರ್ಬತ್ನ ಆ ಟೇಬಲಲ್ಲಿ ಇರೋದೆಲ್ಲ ಅರ್ಧ ಹಾಕಿ ಕುಟಿ ಆ ಗ್ಲಾಸ್ ಹೊಡೆದೋಗದೆ ಇರೋದು ಪುಣ್ಯ ಅನ್ಕೋತೀನಿ. ಆ ರೇಂಜಲ್ಲಿ ಕುಟಿ ಇಟ್ಟರು. ನಾವು ಹಾಗೆ ಇಲ್ಲೆಲ್ಲ ಆ ಕಡೆ ಅಂತ ಹೇಳಿದರು. ನೆಕ್ಸ್ಟ್ ನಾವು ಈ ಕಡೆ ಬಂದು ಸರ್ಬತ್ತು ತೊಗೊಂಡ್ವಿ. ಸೋಡಾ ಸರ್ಬತ್ ಚೆನ್ನಾಗಿರುತ್ತೆ. ನೀವು ಕೇರಳಕ್ಕೆ ಹೋದರೆ ಖಂಡಿತ ಟ್ರೈ ಮಾಡಿ. ಸೋಡಾ ಸರ್ಬತ್ ಆ್ಯಂಡ್ ನಾರ್ಮಲ್ ಸರ್ಬತ್ನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಒಂಥರ ವೆರೈಟಿ ನೋಡಿ. ಇದೆ ಸೋಡಾ ಸರ್ಬತ್.